ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭಾರಿ ದೊಡ್ಡ ಅಪಘಾತ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತಡೆಗೋಡೆಗೆ ಸ್ವಿಫ್ಟ್ ಕಾರು ಡಿಕ್ಕಿಯಾಗಿದೆ. ಇದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. 3 ಸ್ಪಾಟ್ ಡೆತ್ ಆದ್ರು, ಸ್ಪಾಟ್ ಅಲ್ಲೇ ಸಾವನ್ನಪ್ಪಿದ್ರು. 2 ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಆಸ್ಪತ್ರೆಯಲ್ಲಿ ಓರ್ವ ಸಾವನ್ನಪ್ಪಿರೋದರ ಡೀಟೇಲ್ ಸಿಗ್ತಾ ಇದೆ. ರಾಮನಗರ ತಾಲೂಕಿನ ಜಯಪುರ ಗೇಟ್ ಸಮೀಪ ಆಗಿರುವಂತಹ ಘಟನೆ ಇದು. ಎಕ್ಸ್ಪ್ರೆಸ್ ಹೈವೇ ಬ್ರಿಡ್ಜ್ ಮೇಲೆ ಇದ್ದಂತಹ ತಡೆಗೋಡೆಗೆ ಕಾರು ಬಂದು ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಆ ಕಾರ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಮುಂಭಾಗ ಏನು ಉಳಿದೇ ಇಲ್ಲ. ನೋಡ್ತಾ ಇದ್ದೀರಾ ನೀವು ಅದನ್ನು. ಕಾರು ಅನ್ನೋದಕ್ಕೆ ಹಿಂಭಾಗದ ಕೆಲ ಭಾಗಗಳು ಮಾತ್ರ ನಮಗೆ ಸಾಕ್ಷಿ ಕೊಡ್ತಾ ಇದೆ. ಕಾರು ಒಳಗಿದ್ದವರು ಅದರಲ್ಲಿ 2 ಸ್ಪಾಟ್ ಡೆತ್ತು ಆಕ್ಸಿಡೆಂಟ್ನ ತೀವ್ರತೆಗೆ. ಇನ್ನೊಬ್ಬರನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ಅದರ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಮೃತರು ಎಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಿಫ್ಟ್ ಕಾರ್ ಅಂತೆ ಅದು. ಸ್ವಿಫ್ಟ್ ಕಾರು ಓಡಿಸಿರೋರಿಗೆ ಅಥವಾ ಕಾರ್ ಬಗ್ಗೆ ನಾಲೆಜ್ ಇರೋರಿಗೆ ಅದರದ್ದು ಬಾಡಿ ಪಾರ್ಟ್ಸ್ ಆಚೆಗಡೆದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ನಿಮಗೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಇವರೆಲ್ಲ ಎಲ್ಲಿಗೆ ಹೊರಟಿದ್ರು, ಆಮೇಲೆ ಏನ್ ಸ್ಪೀಡಲ್ಲಿ ಇತ್ತು ಗಾಡಿ, ಯಾವ ಕಾರಣಕ್ಕೋಸ್ಕರ ಆಕ್ಸಿಡೆಂಟ್ ಆಗಿದ್ದು ವಿನಯ್? ಮಮತಾ, ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಘಟನೆಯಲ್ಲಿ ಸ್ಥಳದಲ್ಲೇ 3 ಸಾವನ್ನಪ್ಪಿದ್ರೆ ಮತ್ತೋರ್ವ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಅತಿ ವೇಗವಾಗಿ ಬಂದಂತ ಕಾರು ಈ ಒಂದು ನಸುಕಿನ ಜಾವ ಏನಿದೆ, ನಿದ್ರೆ ಮಂಪರಿನಲ್ಲಿ ಚಾಲಕ ಹೈವೇನ ಪಕ್ಕದಲ್ಲಿರುವಂತಹ ತಡೆಗೋಡೆಗೆ ಕಾರನ್ನ ಡಿಕ್ಕಿ ಹೊಟ್ಟಿದ್ದಾನೆ. ಇದರ ಪರಿಣಾಮ ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿರುವಂತದ್ದು. ಸ್ಥಳದಲ್ಲೇ 3 ಕೂಡ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಮೂಲದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಅವರು ಬೆಂಗಳೂರು ಕಡೆಗೆ ಹೋಗ್ತಾ ಇರುವಂತದ್ದು. ಇಂದು ಮುಂಜಾನೆ ಹೋಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನಿದ್ರೆ ಮಂಪೇರ್ನಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಕೇರ್ಪೇಟೆ ಮೂಲದವರು. ಮುತ್ತುರಾಜು, ತಮ್ಮನಗೌಡ, ಸಂಜು ಮತ್ತು ಚಾಲಕ ಸಚಿನ್ 4 ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯ ರಾಮನಗರ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗಿರುವಂತದ್ದು. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಕಾರನ್ನ ತೆರವು ಮಾಡಿ ಸಂಚಾರಕ್ಕೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.